ಮಾಡ್ತಿದ್ದೀರಾ ಅಂತ ಫುಲ್ಲು ಸೀರಿಯಲ್ಸ್ ಮಾಡ್ತಿದ್ದೀರಾ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಹೇಳಿದ್ರು? ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಸ್ ನಾನು ನೋಡಿಲ್ವಲ್ಲ. ನಿನ್ನೆ ಅಷ್ಟೇ ಕಾವ್ಯ ಅವರ ಬರ್ತ್ಡೇ ಇತ್ತು. ಈಗ ಸಿಂಪಲ್ ಆಗಿ ಕಾವ್ಯ ಅವರು ಬರ್ತ್ಡೇ ಕೂಡ ಆಚರಿಸ್ಕೊಂಡಿದ್ದಾರೆ. ಮತ್ತು ಅಭಿಮಾನಿಗಳೆಲ್ಲರೂ ಕೂಡ ಅವ್ರ ಮನೆ ಹತ್ರ ಹೋಗಿ ಗಿಫ್ಟ್ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಅವರೊಂದು ಫಂಕ್ಷನ್ ಕೂಡ ಅಟೆಂಡ್ ಆಗಿದ್ರು. ಆ ಫಂಕ್ಷನ್ನಲ್ಲಿ ಇಲ್ಲಿ ಕಾವ್ಯ ಅವ್ರಿಗೆ ಒಂದು ಪ್ರಶ್ನೆ, ಯಾವಾಗಲೂ ಕೂಡ ಕಾಮನ್ ಪ್ರಶ್ನೆನೇ, ಈಗ ಒಂದು ಪ್ರಶ್ನೆ ಎದುರಾಯಿತು. ಅದ್ರ ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ, ಕಾವ್ಯವ್ರು ಎಲ್ಲೇ ಹೋದ್ರು ಗಿಲ್ಲಿ ಎಲ್ಲಿ ಅಂತ ಕೇಳ್ತಾರೆ, ಗಿಲ್ಲಿಯವ್ರು ಎಲ್ಲೇ ಹೋದರೂ ಕೂಡ ಕಾವ್ಯವ್ರು ಎಲ್ಲಿ ಅಂತ ಕೇಳ್ತಾರೆ. ಇದ್ರ ಜೊತೆಗೆ ಮೊನ್ನೆ ಅಷ್ಟೇ ಗಿಲ್ಲಿ ನಟ ಅವರು ಜಿಮ್ನಲ್ಲಿ ವರ್ಕೌಟ್ ಮಾಡ್ತಿದ್ರು. ಇನ್ನು ಅವರು ಸಿನಿಮಾಗೆ ಎಂಟ್ರಿ ಕೊಡ್ತಾರೆ, ಅದರಲ್ಲೂ ಕೂಡ ನಾಯಕ ನಟನಾಗಿ ಎಂಟ್ರಿ ಕೊಡಲೇಬೇಕು ಅಂತಂದ್ಬಿಟ್ಟು ಅಭಿಮಾನಿಗಳು ತುಂಬಾ ಆಸೆ ಇಟ್ಕೊಂಡಿದ್ದಾರೆ. ಇನ್ನು ಗಿಲ್ಲಿಯವರು ನಾಯಕ ನಟನಾಗಿ ಎಂಟ್ರಿ ಕೊಟ್ಟರೆ ಅವ್ರ ಜೊತೆ ಇಲ್ಲಿ ಯಾರಪ್ಪ ನಾಯಕಿ ಆಗ್ತಾರೆ ಅಂತಂದ್ಬಿಟ್ಟು ಎಲ್ರಿಗೂ ಕೂಡ ಕುತೂಹಲ ಇರೋದಂತೂ ಇಲ್ಲಿ ಕಾಮನ್. ಆದರೆ ಕಾವ್ಯವರು ಕೇಳಿದ ಪ್ರಶ್ನೆ ಏನಪ್ಪ ಅಂತಂದರೆ, ಗಿಲ್ಲಿಯವ್ರ ಜೊತೆ ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡ್ತಾ ಇದ್ದೀರಂತೆ, ಹೌದಾ ಅಂತಂದ್ಬಿಟ್ಟು ಇಲ್ಲಿ ಪ್ರಶ್ನೆ ಎದುರಾಗುತ್ತೆ. ಆದರೆ ಇಲ್ಲಿ ಕಾವ್ಯವ್ರು ಏನೊಂದು ಉತ್ತರ ಕೊಟ್ಟರು, ಅಲ್ಲಿ ಗೊತ್ತಾಗ್ತಿರೋದೇನಪ್ಪ ಅಂತಂದರೆ, ಅವರು ಸಿನಿಮಾದಲ್ಲಿ ಗಿಲ್ಲಿಯವ್ರ ಜೊತೆ ಆ್ಯಕ್ಟ್ ಮಾಡ್ತಾ ಇರಬಹುದು ಅಂತಂದ್ಬಿಟ್ಟು ಎಲ್ಲರೂ ಕೂಡ ಗೆಸ್ ಮಾಡ್ತಿದ್ದಾರೆ. ಸ್ವಲ್ಪ ಇವಾಗ ಎಲ್ರಿಗೂ ಕೂಡ ಅನಿಸಿರೋದೇನಪ್ಪ ಅಂತಂದರೆ, ವರ್ಕೌಟ್ ಸ್ಟಾರ್ಟ್ ಆಯಿತು, ಆದರೆ ಗಿಲ್ಲಿಯವ್ರ ಜೊತೆ ನಿಜವಾಗ್ಲೂ ಕಾವ್ಯ ಅವರು ಸಿನಿಮಾದಲ್ಲಿ ಕಾಣಿಸ್ಕೊಂಡ್ರೆ ತುಂಬಾ ಖುಷಿ ಆಗುತ್ತೆ ಅಂತಂದ್ಬಿಟ್ಟು ಕೆಲವೊಬ್ಬರ ಅನಿಸಿಕೆ ಇದೆ. ಇಲ್ಲಾಂದರೆ ಧಾರಾವಾಹಿಯಲ್ಲೂ ಕೂಡ ಕಾಣಿಸ್ಕೊಂಡ್ರೂ ಕೂಡ ಪರವಾಗಿಲ್ಲ, ಒಟ್ಟಿನಲ್ಲಿ ಈ ಒಂದು ಪೇರ್ನ ನಾವು ಒಟ್ಟಿಗೆ ನೋಡಬೇಕು. ಅದು ದೊಡ್ಡ ಸ್ಕ್ರೀನ್ ಆದರೂ ಕೂಡ ಪರವಾಗಿಲ್ಲ, ಚಿಕ್ಕ ಸ್ಕ್ರೀನ್ ಆದರೂ ಕೂಡ ಪರವಾಗಿಲ್ಲ. ಅಂದರೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ರೂ ಪರವಾಗಿಲ್ಲ, ಇಲ್ಲ ಅಂತಂದರೆ ಧಾರಾವಾಹಿಲಿ ಕಾಣಿಸ್ಕೊಂಡ್ರೂ ಕೂಡ ಪರವಾಗಿಲ್ಲ ಅಂತಂದ್ಬಿಟ್ಟು ಒಬ್ಬೊಬ್ಬರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಇನ್ನು ಕಾವ್ಯ ಅವ್ರ ಬರ್ತ್ಡೇಗೆ ಗಿಲ್ಲಿಯವರು ಕೂಡ ವಿಶ್ ಮಾಡಿದ್ದಾರೆ. ಅದರಲ್ಲೂ ಕೂಡ ಈ ಒಂದು ಪ್ರಶ್ನೆ ಕೇಳಿದ ತಕ್ಷಣ ಕಾವ್ಯ ಅವ್ರ ಮುಖದಲ್ಲಂತೂ ಸಿಕ್ಕಾಪಟ್ಟೆ ಸ್ಮೈಲು. ಇಲ್ಲಿ ಗಿಲ್ಲಿಯವ್ರು ವಿಶ್ ಮಾಡಿದ್ರ ಅಂತ ಕೇಳಿದ ತಕ್ಷಣ ಹೌದು ಮಾಡಿದ್ರು ಅಂತ ಹೇಳಿದ್ರು. ಜೊತೆಗೆ ಏನು ಗಿಫ್ಟ್ ಕೊಟ್ಟರು ಅಂತ ಕೇಳಿದ್ರೆ ಇಲ್ಲಿ ಅವರು ಆನ್ಸರೇ ಮಾಡಿಲ್ಲ. ಕಾವ್ಯ ಅವ್ರ ಬರ್ತ್ಡೇ ಪ್ರಯುಕ್ತ ಇಲ್ಲಿ ಕಾವ್ಯ ಅವ್ರ ಮನೆಗೆ ಸುಮಾರು ಅಭಿಮಾನಿಗಳು, ಬಿಗ್ ಬಾಸ್ ಅಂದಮೇಲೆ ಬಿಡಿ ಸಿಕ್ಕಾಪಟ್ಟೆ ನೇಮು ಫೇಮು ಬಂದಮೇಲೆ ಅಭಿಮಾನಿಗಳಂತೂ ಹೋಗ್ತಾನೆ ಇರ್ತಾರೆ, ಗಿಫ್ಟ್ಗಳನ್ನ ಇಲ್ಲಿ ಕೊಡ್ತಾನೆ ಇರ್ತಾರೆ. ಆದರೂ ಕೂಡ ಬರ್ತ್ಡೇ ಪ್ರಯುಕ್ತ ಹೋದಾಗ ಸ್ಪೆಷಲ್ ಗಿಫ್ಟ್ ಅಂತಂದ್ಬಿಟ್ಟು ಸುಮಾರು ಜನ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ವಿಶೇಷವಾದ ಗಿಫ್ಟ್ ಏನಪ್ಪ ಅಂತಂದರೆ, ಇಲ್ಲಿ ಗಿಲ್ಲಿ ಮತ್ತು ಕಾವ್ಯ ಅವ್ರದ್ದು ಫೋಟೋ ಕೂಡ ತೊಗೊಂಡೋಗಿ ಕೊಟ್ಟಿದ್ದಾರೆ. ಮತ್ತು ಕೇಕ್ನ ಕೂಡ ಇಲ್ಲಿ ಕಟ್ ಮಾಡಿಸಿದ್ದಾರೆ. ಅದರಲ್ಲಿ ಇಲ್ಲಿ ಗಿಲ್ಲಿಯವ್ರದ್ದು ಫೋಟೋ ಕೂಡ ಹಾಕಿದ್ದಾರೆ, ಕಾವ್ಯವ್ರ ಫೋಟೋನು ಕೂಡ ಹಾಕಿದ್ದಾರೆ. ಒಂದು ಕೇಕ್ ಮೇಲೆ ಗಿಲ್ಲಿಯವ್ರ ಫೋಟೋ, ಇನ್ನೊಂದು ಕೇಕ್ ಮೇಲೆ ಕಾವ್ಯವ್ರ ಫೋಟೋನ ಇಲ್ಲಿ ಹಾಕಿಸಿ ಅಭಿಮಾನಿಗಳು ಇಲ್ಲಿ ಕೇಕ್ನ ಕಟ್ ಮಾಡಿಸಿದ್ದಾರೆ. ಆದರೆ ಎಲ್ರಿಗೂ ಕೂಡ ಒಂದು ಡೌಟ್ ಏನಪ್ಪ ಅಂತಂದರೆ, ಗಿಲ್ಲಿ ಮತ್ತು ಕಾವ್ಯ ಇಬ್ಬರು ಕೂಡ ಒಂದೇ ಸಿನಿಮಾದಲ್ಲಿ ಕಾಣಿಸ್ಕೊತಾರ, ಒಂದೇ ಸ್ಕ್ರೀನ್ ಮೇಲೆ ಇಲ್ಲಿ ನೋಡೋಕ್ಕೆ ಕಾತರದಿಂದ ಕಾಯ್ತಿದ್ದಾರೆ ಫ್ಯಾನ್ಸ್ ಹತ್ತು. ಆದರೆ ಒಂದೇ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾರಾ ಇಲ್ವಾ ಅಂತಂದ್ಬಿಟ್ಟು ಕಾಯ್ತಿದ್ದಾರೆ. ಸೊ ವೀಕ್ಷಕರೇ, ಖಂಡಿತವಾಗ್ಲೂ ಕೂಡ ಗಿಲ್ಲಿ ಮತ್ತು ಕಾವ್ಯ ಅವರು ಇಲ್ಲಿ ಸಿನಿಮಾದಲ್ಲಿ ನಟನೆ ಮಾಡಿದ್ರೆ ಇಷ್ಟ ಆಗುತ್ತಾ, ಅಥವಾ ಗಿಲ್ಲಿಯವ್ರ ಜೊತೆ ಇಲ್ಲಿ ಕಾವ್ಯ ಅವ್ರು ಕಾಣಿಸ್ಕೋಬೇಕಾ, ಅಥವಾ ಬೇರೆ ಯಾರಾದರೂ ಹೀರೋಯಿನ್ ಕಾಣಿಸ್ಕೊಂಡ್ರೆ ಚೆನ್ನಾಗಿರುತ್ತಾ ಅನ್ನೋದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ, ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.